ಕಾರ್ಕಳ ಪುರಸಭೆಯ ವ್ಯಾಪ್ತಿಯ ಒಳಗಿರುವ ಕಲ್ಲೊಟ್ಟೆ ಬಂಡಿಮಠ ರಸ್ತೆ ಬಹಳ ಹೊಂಡಮಯದಿಂದ ಕೂಡಿದೆ. ಇದು ಜಲ್ ಜೀವನ್ ಅವರು ಮಾಡಿದ ಕೆಲಸದಿಂದ ಅಂತ ಹೇಳ್ತಾರೆ. ಆದರೆ ರಾಜ್ಯ ಸರ್ಕಾರ ಇತ್ತೀಚಿನ ವರ್ಷಗಳಲ್ಲಿ ಯಾವುದೇ ಅನುದಾನವನ್ನು ಪುರಸಭೆಗೆ ಪಂಚಾಯಿತಿಗೆ ನೀಡದ ಕಾರಣ ಇದನ್ನು ಹೊಂಡ ಮುಚ್ಚುವಂಥ ಕಾರ್ಯ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಪುರಸಭೆಯ ಇಲಾಖೆಯ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಕಳೆದ 2-3 ದಿನಗಳ ಹಿಂದೆ ಪುರಸಭೆಯ ಸದಸ್ಯರಾಗಿ ಕಾಂಗ್ರೆಸ್ ಪಕ್ಷದಲ್ಲಿದ್ದಂಥವರು ಬಾಳೆ ಗಿಡವನ್ನು ನೆಟ್ಟು ಇಲ್ಲಿ ಪ್ರತಿಭಟನೆಯನ್ನು ಮಾಡಿದರು. ಅವರು ಕೂಡ ಕಳೆದ ಬಾರಿಯ ಪುರಸಭೆ ಸದಸ್ಯರಾಗಿದ್ದುಕೊಂಡು ಒಂದಿಷ್ಟು ಕಿಂಚಿತ್ತು ಇದರ ಹೊಣೆಯನ್ನು ಹೊರದೆ ಈಗ ಇಲ್ಲಿ BJP ಶಾಸಕರಿದ್ದಾರೆ ಅಂತ ಹೇಳಿ ಬಾಳೆ ಗಿಡ ನೆಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ನಾವು ಕಾರ್ಕಳ BJPಯಿಂದ ಬಾಳೆ ಗಿಡವನ್ನು ನೆಡ್ತಾ ಇಲ್ಲ, ಗುಂಡಿಗಳನ್ನು ಮುಚ್ಚುವಂಥ ಕಾರ್ಯವನ್ನು ನಾವು ಮಾಡ್ತಾ ಇದ್ದೇವೆ. ಇವತ್ತು LIC ಇಂದ ಸುಮಾರು ಬಂಡಿಮಠವರೆಗೆ ಯಾವ ಹೊಂಡಗಳಿದೆ ಅದನ್ನು ವೆಟ್ ಮಿಕ್ಸ್ ಹಾಕಿ ತಾತ್ಕಾಲಿಕವಾಗಿ ಇದನ್ನು ಸರಿಪಡಿಸಲಿಕ್ಕೆ BJP ಪ್ರಯತ್ನ ಪಡ್ತಾ ಇದೆ. ಮೊನ್ನೆ ಶಾಸಕರು ನಿನ್ನೆ ಈ ವಿಷಯವನ್ನು ಅವರಲ್ಲಿ ಪ್ರಸ್ತಾಪಿಸಿದಾಗ ಸುಮಾರು 3.5 ಕೋಟಿ ರೂಪಾಯಿ ಅನುದಾನವನ್ನು ಬಂಡಿಮಠದಿಂದ ನಮ್ಮ ಮಾರ್ಕೆಟ್ ರಸ್ತೆಗೆ ಅನುದಾನವನ್ನು ಇಟ್ಟಿದ್ದಾರೆ. ಟೆಂಡರ್ ಪ್ರಕ್ರಿಯೆಯ ಪತ್ರವನ್ನು ಅವರು ನಮಗೆ ನೀಡಿದ್ದಾರೆ. ಇದು ಮುಂದಿನ ದಿನಗಳಲ್ಲಿ ಈ ಮಾರ್ಗ ಶಾಶ್ವತವಾಗಿ ಒಳ್ಳೆಯದಾಗುವಂಥ ಲಕ್ಷಣಗಳು ಬರಲಿ. ಮಾನ್ಯ ಶಾಸಕರ ಪ್ರಯತ್ನಕ್ಕೆ ಕಾರ್ಕಳ ಜನತೆಯ ಸಹಕಾರವಿರಲಿ ಅಂತ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ.